अस्सलाम वालेकुम नाज़रीन, हाईटेक न्यूज के खबरनामे में आपका खैर मकदम है। मैं हूं नेहा खान। नजर डालते हैं आज की अहम खबरों पर। तालुका वर्किंग जर्नलिस्ट धोनी के नए अहदेदारों की तकरीब हलफ बर्दारी। सहाफ़ियों की फलाह व बहबूद के लिए असम्बली में आवाज़ उठाऊंगा, एमएलए शरणुगुड़ा कंदकूर ने कहा। रुकन असम्बली शरणुगुड़ा कंदकूर ने सहाफ़ियों को यकीन दिलाया कि वो सहाफ़ियों की फलाह व बहबूद के लिए असम्बली में आवाज़ उठाएंगे। कस्बे के जेपी फंक्शन हॉल में मुनक़्क़िदा तालुका वर्किंग जर्नलिस्ट धोनी के नए अहदेदारों की तकरीब हलफ बर्दारी का इफ्तिताह करते हुए उन्होंने मीडिया जमहूरियत का चौथा सुतून करार दिया और मुआशरे की तब्दीली में अहम किरदार पर बात की। ಡಿಸಿನೋ ಎಸ್ಪಿನೋ ಇಲ್ಲ ಶಾಸಕರನೋ ಇಲ್ಲ ಯಾಕಂದ್ರೆ ನಾವು ಕಲ್ಯಾಣ ಕರ್ನಾಟಕದಿಂದ ಅನೇಕ ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಆ ಇಲಾಖೆಯಿಂದ ಅಲ್ಲಿ ಕೊಟ್ಟಿರುವುದು ಮತದಾರರಿಗೆ ಅನುಕೂಲ ಆಗ್ತದ ಅನ್ನೋದು ವೈಯಕ್ತಿಕ ಭಾವನೆಯಿಂದ ಈಗಾಗಲೇ ಕೊಟ್ಟಿದೆ. ಮತ್ತು ಅನೇಕ ಸಮಸ್ಯೆಗಳು ನೀವು ಹೇಳಿದ್ದು ಹೇಳಲ್ಲ ವ್ಯಾಪಾರ ಇದೆ. ಯಾಕಂದ್ರೆ ಜಾರಿ ಇರಲ್ಲ, ಅವರ ಕುಟುಂಬಕ್ಕಾಗಿ ಅಥವಾ ಅವರ ಜೀವನೋಪಾಯಕ್ಕೆ ಯಾವುದೇ ಸಿಗುವುದಿಲ್ಲ. ನೀವು ಹೇಳ್ತಕ್ಕಂಥದ್ದು ಸರ್ಕಾರ ಅನ್ನೋದ್ರೆ ಇನ್ನೊಂದು ಸೌಕರ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಮಾಡಬೇಕು. ನಾವು ಧ್ವನಿಯಾಗಿ ಒಂದನ್ನ ಹೇಳ್ತಕ್ಕಂಥದ್ದು ಬಹುತೇಕ ಎಲ್ಲ ನಮ್ಮ ಪತ್ರಗಳಲ್ಲಿ ನಿಮ್ಮ ಬರವಣಿಗೆ ಮುಖಾಂತರ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಲ್ಲಿ ನಿಮ್ಮ ಬರವಣಿಗೆ ಮುಖಾಂತರ ಮಾತ್ರ ಸ್ವಲ್ಪ ಸೌಲಭ್ಯಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಹರಿತವಾದ ಬರವಣಿಗೆ ಸರ್ಕಾರಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅದರಿಂದ ಜಾಗೃತಿಗೊಳಿಸತಕ್ಕಂಥ ಕೆಲಸ ನಿರಂತರವಾಗಿ ವಿಶೇಷವಾಗಿ ಗುರುತಿಸುವಾಗ ನಾವು ಬಂದಿದ್ದೀವಿ. ಬಹಳ ಜನ ಆದ್ಮೇಲೆ ತಮ್ಮನ್ನು ಭೇಟಿಯಾಗಿ ತುಂಬಾ ಸಂತೋಷ ಆಗಿದೆ ಸರ್. ಯಾಕಂದ್ರೆ ನಾವು ರಾಜಕೀಯದ ಆರಂಭ ದಿನಗಳನ್ನ ಗುರುಮುಟ್ಟಾಗಿ ಬರುವಾಗ ತಾವು ಪತ್ರಕರ್ತರಾಗಿದ್ವಿ. ಅವತ್ತು ನಮ್ಮ ಮಾರ್ಗದರ್ಶನ ಮತ್ತು ಸರ್ಕಾರ ಇವತ್ತು ನಾವು ಮನೆ ಮಾಡ್ತಿದ್ದೀವಿ. ಅನೇಕ ಪತ್ರಕರ್ತರು ರಾಜಕೀಯದಾಗ ಏನೇ ಕೆಲಸ ಮಾಡಿದ್ರು ಸಹ ಅದನ್ನ ಸಾರ್ವಜನಿಕರಿಗೆ ಜನರಿಗೆ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ಮಾತ್ರ ನಾವು ಇಂಥ ಒಂದು ಜನತೆಯಲ್ಲಿ ಕಾಣ್ತಕ್ಕಂಥದ್ದಾಗಿ ಅಥವಾ ಜನರ ಮನಸ್ಸಿನಾಗ ಸಾಧ್ಯತೆ ಇರ್ಬೋದು. ಒಬ್ಬೊಬ್ಬರಿಗೂ ಇರ್ತಾರೆ, ಎಲ್ಲರೂ ಕೇಳಲ್ಲ, ಎಲ್ಲರೂ ಕೇಳಲ್ಲ, ಎಲ್ಲರೂ ಮಾಡಿ ಹೋಗ್ತಾರೆ. ಕೆಲವೊಬ್ಬರಿಗೆ ಬಂದರೆ ಸುಮ್ಮನೆ ಅವರ ಕೀಟಗಳಿಗೆ ಬಂದು ಬರ್ತೀವಿ, ಕೆಲವೊಬ್ಬರು ಎಲ್ಲರೂ ಕೇಳಲ್ಲ.